ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ಕುದೂರು ಗ್ರಾಮದಲ್ಲಿ ಸುಮಾರು 3,84,00,000 ರು ವೆಚ್ಚದಲ್ಲಿ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯದ ನೂತನ ಕಟ್ಟಡದ ಶಂಕುಸ್ಥಾಪನೆಯನ್ನ ಶಾಸಕರಾದ ಎ ಮಂಜುನಾಥ್ರವರು ನೆರವೇರಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಎ ಮಂಜುನಾಥ್ರವರು, ರಾಜಕೀಯ ಜನ್ಮ ಕೊಟ್ಟ ಕುದೂರು ಹೋಬಳಿಯನ್ನ ನಾನೆಂದಿಗೂ ಮರೆಯುವುದಿಲ್ಲ ಎಂದರು. ಟೌನು ಬಿಡದಿಗೆ ತೋರಿಸಿದ್ದಾರೆ ಅಂತ ಕೊಟ್ಟಂತ ಹೋಬಳಿ ಯಾವತ್ತೂ ಮರೆಯಂಗಿಲ್ಲ, ಮರೆಯೋದು ಇಲ್ಲ, ಯಾವತ್ತೂ ಮರೆಯೋ ಪ್ರಶ್ನೆ ಇಲ್ಲ. ಕಾರ್ಯದೊತ್ತಡ ಇದೆ. ಕುದೂರು ಹೋಬಳಿನಲ್ಲಿ ಏನೇನು ಕೆಲಸ ಆಗಬೇಕು ಆಲ್ಮೋಸ್ಟ್ ಎಲ್ಲವೂ ಮುಗಿಸಿದ್ದೇನೆ. ಈಗ ಬರೋ ತಿಂಗಳಿಂದ ಪೈಪ್ ಹಾಕ್ಸ್ತೀನಿ. ಕುದೂರು ತಿಪ್ಪಸಂದ್ರ ಹೋಬಳಿನಲ್ಲಿ ಹೇಮಾವತಿ ಪೈಪ್ ಹಾಕ್ಸ್ತೀನಿ. ಆವಾಗ ಇವೆರಡು ಹೋಬಳಿನಲ್ಲೇ ಆ ಕೆಲಸ ಮುಗಿಯೋವರೆಗೂ ಇರ್ತೀನಿ. ಫ್ರೀ ಮೆಟ್ರಿಕ್ ಹಾಸ್ಟೆಲನ್ನು ಸುಮಾರು 3,80,00,000 ವೆಚ್ಚದಲ್ಲಿ ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದೀನಿ. ಇದರ ಉದ್ದೇಶ ಈ ಭಾಗದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನ ಕೊರತೆ ಎದ್ದು ಕಾಣ್ತಾ ಇತ್ತು. ಈ ಭಾಗದಲ್ಲಿ ಎಷ್ಟೇ ಹಾಸ್ಟೆಲ್ಗಳನ್ನ ಮಾಡಿದ್ರೂ ಕೂಡ ಅತಿ ಹೆಚ್ಚು ಡಿಮ್ಯಾಂಡ್ ಇರೋದರಿಂದ ಫ್ರೀ ಮೆಟ್ರಿಕ್ ಹಾಸ್ಟೆಲನ್ನು ಈ ಭಾಗದಲ್ಲಿ ಮಾಡಲೇಬೇಕು ಅಂಥೇಳಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಇದನ್ನು ಮಾಡಿರೋಂಥದ್ದು. ಸೊ ಇದನ್ನ ಉದ್ದೇಶವನ್ನು ನಾನು ಗುತ್ತಿಗೆದಾರಕ್ಕೆ ತಿಳಿಸಿದ್ದೇನೆ. ಒಂದು ಒಳ್ಳೆಯ ರೀತಿಯ ಕಟ್ಟಡವನ್ನು ಇಲ್ಲಿ ಕಟ್ಟಿಕೊಡ್ಬೇಕು, ಸುಸಜ್ಜಿತವಾದಂಥ ಕಟ್ಟಡ ಇರಬೇಕು. ಇವತ್ತು ನೂತನ ಶೈಲಿನಲ್ಲಿ ಇವತ್ತು ಹಾಸ್ಟೆಲ್ಗಳನ್ನು ಕಟ್ಟಡಗಳನ್ನು ಕಟ್ತಾ ಇದ್ದಾರೆ. ಸೊ ಹಾಗಾಗಿ ಹಾಸ್ಟೆಲ್ ಮಕ್ಕಳಿಗೆ ಏನೂ ತೊಂದರೆ ಆಗ್ದಂಗೆ ಗಾಳಿ ಬೆಳಕು ಎಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಬರೋ ನಿಟ್ಟಿನಲ್ಲಿ ಈ ಕುದೂರು ಈ ಭಾಗದಲ್ಲಿ ಸರ್ಕಾರಿ ಜಾಗದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಒಂದು ವಿಶೇಷ. ಇಲ್ಲಾಗಲೇ ಇಲ್ಲೊಂದು ಹಾಸ್ಟೆಲ್ ಇರೋದ್ರಿಂದ ಅದರ ಒಂದು ಕ್ಯಾಂಪಸ್ನಲ್ಲೇ ಇನ್ನೊಂದು ಹಾಸ್ಟೆಲ್ ಬರ್ತಾ ಇರ್ತಕ್ಕಂಥದ್ದು ಕೂಡ ಒಂದು ಸಂತೋಷದ ವಿಚಾರ ಅಂತೇಳಿ ತಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸರ್, ಎಷ್ಟು ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇದೆ? 3,84,00,000. 3,84,32,000. ಮಾಜಿ ಶಾಸಕರ ವಾಗ್ದಾಳಿ ಬಗ್ಗೆ ಏನು ಹೇಳ್ತೀರಿ ಸರ್? ಏನಂತೆ ವಾಗ್ದಾಳಿ? ಇದುವರೆಗೂ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿಲ್ಲ, ಇವಾಗ ಶಂಕುಸ್ಥಾಪನೆಗೆ ಬರ್ತಾ ಇದ್ದಾರೆ. ನಾಳೆ ಉದ್ದೇಶಪೂರ್ವಕವಾಗಿ ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೆ. ಅದು ಅವ್ರು ತಂದಿರೋ ಅಂಥ ಒಂದು ಇದಲ್ಲ ಅನ್ನೋದು ಇದುವರೆಗೂ ಹೇಳ್ತಾ ಇದ್ದಾರೆ. ನನ್ನಷ್ಟು ಶಂಕುಸ್ಥಾಪನೆಗಳು ಮಾಡೋರು, ನಮ್ಮಷ್ಟು ಕೆಲಸ ಕಂಪ್ಲೀಟ್ ಮಾಡೋರು ನಾನು ಎಷ್ಟೋ ಕೆಲಸ ಪೂಜೆನೂ ಮಾಡಲಿಲ್ಲ, ಎಷ್ಟೋ ಕೆಲಸಕ್ಕೆ ಹೋಗಿ ಉದ್ಘಾಟನೆಯೂ ಮಾಡಲಿಲ್ಲ. ಎಲ್ಲ ಆಗಿ ಸಮರ್ಪಣೆ ಆಗ್ಬಿಟ್ಟಿದ್ದಾವೆ. ಅಷ್ಟು ಕೆಲಸವನ್ನು ನಾನು ಮಾಡಿಸಿದ್ದೀನಿ. ಪಾಪ ಯಾವುದನ್ನ ಇದ್ದರೆ ಅವ್ರು ಹೇಳಿ ತಿಳಿಸ್ಲಿ, ಅವ್ರಿಗೆ ಉತ್ತರ ಕೊಡ್ತೀನಿ. ನಾವು ಕೆಲಸ ಮಾಡ್ತಾ ಇರೋರು ಅವ್ರು ಆರಾಮಾಗಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕಾಲು ಅಳ್ಳಾಡ್ಸ್ಕೊಂಡು ಕೂತಿರೋರು. ಕೊಡಲಿ, ನೋಡೋಣ ಎಷ್ಟು ದಿನ ನಮಗೆ ಕಾಟ ಕೊಡಬೇಕು ಅಂತ ಅವ್ರ ಮನಸ್ಸಲ್ಲಿ ಐತೆ, ಕೊಡಲಿ. ಆ ಕಾಟ ತಡ್ಕೊಳ್ಳೋ ಶಕ್ತಿ ಈ ಕ್ಷೇತ್ರದ ಜನ ಕೊಟ್ಟವರಲ್ಲ ನನಗೆ.